ರಾತ್ರಿ ತೋರಣ ಎಲ್ಲ ಕಟ್ಟಿ ಎಲ್ಲ ರಾತ್ರಿನ ರೆಡಿ ಮಾಡಿ ಮಕ್ಕಳು ಮಠ ಅಂದ್ರ ಲೇಟ್ ಆಗ್ಬಿಡ್ತು. 12-1 ಗಂಟೆ ಆಗ್ಬಿಡ್ತು. ಮುಂಜಾನೆ ಎಚ್ಚರನ ಆಗಿಲ್ಲ. 4ಕ್ಕೆ ಹೇಳ್ಬೇಕು ಅನ್ಕೊಂಡಿದ್ನಿ, ಎದ್ದೇಳಕ್ ಆಗ್ಲಿಲ್ಲ. 5 ಗಂಟೆಗೆ ಎಚ್ಚರ ಆತ. ಮೊದ್ಲು ಒಂದು ಪಟ ಪಟ ಜೋರಂಗ ಬದಿ ಹಚ್ಚಿದ್ನಂದ್ರ ನೀರ್ ಕಾಯ್ತಾವು. ನೀರ್ ಕಾಸಕ್ ಇಟ್ಟು ಪಟ್ ಪಟ್ ಹೋಗಿ ಬಾಗಿಲು ತೋರಣ ಅದು ಕಟ್ಟಬೇಕ. ಕಟ್ಟಿ ರಂಗೋಲಿ ಗಿಂಗೋಲಿ ಹಾಕಿ ಹುಡುಗರು ಎದ್ದೇಳೋ ಮಠ ಅಂದ್ರ ಎಣ್ಣೆಗೆ ಬಿಸಿ ಮಾಡಿ ನೀರ್ ಕಾಸಿದ್ನಂದ್ರ ಅವ್ರ ಎದ್ದು ಪಟ ಪಟ ಜಳಕ ಮಾಡ್ಕೊತಾರ. ಆಮೇಲೆ ಅವ್ರಿಗೊಂದಿಟ್ಟು ಎಣ್ಣೆ ಹಚ್ಚಿ ಎಲ್ಲ ತಿಕ್ಬೇಕು. ಆತಂದ್ರ ಅಡಿಗೆಗೆ ನಿಂದಿರ್ತೇನೆ. ಮೊದ್ಲು ನಾ ಜಳಕ ಮಾಡಿ ಬರ್ತೀನಿ. ಜಳಕ ಮಾಡಿ ಸೀರೆ ಉಟ್ಕೊಂಡು ಅಡಿಗೆಗೆ ನಿಂತ್ಬಿಡ್ತೇನೆ. ಪಟ ಪಟ ಹೋಗಿದ್ದು ಮಾಡಕ್ ಮತ್ತೆ ಕೈ ಹಿಡಿತೈತಿ. ಎಷ್ಟು 9-10 ಗಂಟೆ ಮಠ ಅಂದ್ರ ಪೂಜೆ ಮುಗಿಸ್ಕೊಂಡ್ರೆ ಆಗೇ ಹೋಗ್ತೈತೆ ಎಲ್ಲಾ ಕಡೆ. ನೀರ್ ಕಾಯ್ದಿವಿ ಚಲೋತನ. ಈಗೇನು ಹುಡುಗರು ಜಳ ಆಯ್ತಲ್ಲ, ಬಾಳ ಒಂದ್ ಬಿಸಿನೀರ್ ಮಾಡಂಗಿಲ್ಲ. ತಣ್ಣೀರ ಮಾಡ್ತಾರ ಕುಣಿತಾರ. ಅಂದ್ರೂ ಪೂರ್ತಿ ತಣ್ಣೀರ್ ಅಂದ್ರ ನೆಗಡಿ ಆಗ್ಬಿಡ್ತೈತಿ. ಅಕ್ಕ ಒಂದ್ 2 ಜಗ್ಗಿ ಬಿಸಿನೀರ್ ಹಾಕೊಂಡ್ ಮಾಡಿ ಅಲ್ರಕ್ಕ ಹೋಗಿ ಒಂದಿಟ್ಟು ಅಂಗಳ ಕಸ ಹೊಡೆದು ರಂಗೋಲಿ ಗಿಂಗೋಲಿ ಹಾಕಿ ತೋರಣ ಏನು ಎಲ್ಲ ಪೋಣಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಒಂದಿಟ್ಟು ಬಾಗಿಲಿಗೆ ಹಾಕ್ತೇನೆ. ಮತ್ತೆ ಇವರು ಮುಂಜಾನೆನೆ ಎದ್ದು ಹೊಲಕ್ ಹೋಗ್ಯಾರ. ಹೋಗಿ ಒಂದಿಟ್ಟು ನೀರ್ ಹಾಸ್ ಬರ್ತೇನೆ ಅಂತ ಹೋಗ್ಯಾರ. ನೀರ್ ಹಾಸ್ ಬಂದು ಆಮೇಲೆ ಬೇಕಿದ್ರ ಇದು ಬಾಳೆ ಎಲೆ ಅದು ತಗೊಂಬ ಅಂತಂದೇನಿ. ಬಾಳೆ ಎಲೆದಾಗ ಊಟ ಮಾಡಿದ್ರ ಆತತ. ಸಾರಿ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಮಾಡ್ಬೇಕಂತ ಬಹಳ ಅಂದ್ರೆ ಬಹಳ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲೇ ಇಲ್ಲ ನನಗೆ. ಸಂಜಿಕಾದ್ರೂ ಒಂದ್ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಮೊಬೈಲ್ ಹಿಡ್ಕೊಂಡು ಕುಂತೀನಿ. ಸರ್ವರ್ ಬಿಸಿ ಅಂತ ಬರಾಕತ್ಬಿಟ್ಟಿತ್ತು ಆ್ಯಪಿಂದ. ಎಷ್ಟು ಮಾಡಿದ್ರು ಓಪನ್ ಆಗ್ಲಿಲ್ಲ. ರಾತ್ರಿ 10 ಗಂಟೆಗೆ ಓಪನ್ ಆತ್ರಿ. 10 ಗಂಟೆಗೆ ಓಪನ್ ಆತ ನೋಡಿದ್ನಿ. ಅವಾಗಾರ ವಿಡಿಯೋ ಮಾಡಿ ಬೆಳಿಗ್ಗೆನೆ ಅಪ್ಲೋಡ್ ಇಟ್ಬಿಟ್ರ ಆತಂತೇಳಿ ಅವಾಗ ನೋಡಿದ್ನಿ. ಅಂದ್ರೆ ನನ್ನ ಮಗ ಒಬ್ಬನ ಕೈ ಸಿಗಿಸ್ಕೊಂಡು ಕಾಡ್ಸಾಕತ್ಬಿಟ್ಟಿದ್ದಾರಿಪ್ಪ. ಆಗಿದ್ದೆ ಇಲ್ಲ ಮಾಡಾಕ. ಏನಾರ ಒಂದ್ ವಿಘ್ನ ಬರಾಕ್ ಬಿಟ್ಟಿದ್ದೀರಿಪ್ಪ. ನಿನ್ನೆ ವಿಡಿಯೋ ಮಾಡಿ ಹಾಕೋಣ ಅಂತಂದ್ರೆ ಹಿಂಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಕ್ಷಮೆ ಇರ್ಲಿರಿ. ಇವತ್ತ ವಿಡಿಯೋ ಮಾಡಿ ಇದು ಆಲ್ರೆಡಿ ದಿನದಲ್ಲಿ ಆತಂದ್ರೆ ಪೋಸ್ಟ್ ಮಾಡ್ಬಿಡ್ತೀನಿ. ಇವತ್ತು 2 ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ನಿನ್ನೆ ವಿಶ್ ಮಾಡಕ್ ಆಗ್ಲಿಲ್ಲ, ಸೊ ಅದಕ್ಕೆ ಇವತ್ತು ವಿಶ್ ಮಾಡಾತೀನಿ. ಪ್ಲೀಸ್ ಯಾರು ಬೇಜಾರ್ ಮಾಡ್ಕೋಬೇಡ್ರಿ. ವಿಡಿಯೋ ನೋಡ್ರಿ ಯಾವ ತರ ಇರುತ್ತೆ ಅಂತೇಳಿ ಕಮೆಂಟ್ ಮಾಡ್ರಿ. ಮೊದಲು ಪಟ್ ಪಟ್ ಕಸ ಹೊಡ್ಕೊತೀನಿ. ಕಸ ಹೊಡ್ಕೊಂಡು ಆಮೇಲೆ ನೀರಿಗೆ ಹಾಕಿ ಬಾಕಲ್ ತೋರಣ ಕಟ್ಟಿ ಆಮೇಲೆ ರಂಗೋಲಿ ಹಾಕ್ತೀನಿ. ಮತ್ತಿಲ್ಲಾಂದ್ರೆ ಕಾಲ ತೋಟ ಕೆಡ್ತಾರ. ಇದೆಲ್ಲ ಕಸ ಹೊಡಿಯೋ ಮಟ ನಡ ಅನ್ನೋದು ಬಿದ್ದು ಹೋತ. ಮುಂಜಾನೆ ಹೋಗುವಾಗ ತೋರಣ ಕಟ್ಟೋಗಪ್ಪ ಅಂತಂದಿನಿ. ಗಡಗಡ್ನಾಗ ಪಾಪ ಹಂಗ ಹೋಗ್ಬಿಟ್ಟಾರ ಏನ. ಇರ್ಲಿ ಬಿಡ, ಮತ್ತ ಅವ್ರ ಕಟ್ಟೋ ಮಟ ಅಂದ್ರೆ ಮೊದ್ಲ ಸುಸ್ತಾಗಿ ಬಂದಿರ್ತಾರ. ಯಾಕೆ ಅವ್ರ ಗಿಡಕ್ಕೆ ಕಟ್ಕೊಂಡ್ಬಿಡ್ತೀನಿ ನಾನು. ಏನ್ ಕಟ್ಟಿಟ್ಟಿದ್ದೆ ಐತಿ, ಬಾಕ್ಲಕ್ ಹಾಕೋದಷ್ಟ. ಬಾಕಲ್ ತೋರಣಾನು ಕಟ್ಟಿದ್ನಿ, ಕಟ್ಟಿ ರಂಗೋಲಿನೂ ಹಾಕಿದ್ನಿ. ಈ ತರ ರಂಗೋಲಿ ಹಾಕ್ಬೇಕಂತೇಳಿ ಮೊನ್ನೆಯಿಂದ ಅನ್ಕೊಂಡಿದ್ನಿ. ಇವತ್ತು ಹಾಕಿದ್ದೆ ನೋಡಿ, ಎಷ್ಟು ಚಂದ ಕಾಣಕತ್ತೈತಿ. ಇದು ಇನ್ನ ಒಂದ್ ಸ್ವಲ್ಪ ಕತ್ಲೆ ಮಗ್ಗರ ಐತಲ್ಲ, ಹಿಂಗಾಗಿ ದೀಪ ಅದು ಹಚ್ಚೇನೆ. ಸಂಜೆ ಮುಂದಿಂತ ಹಾಕಿ ದೀಪ ಅದು ಹಚ್ಚಿದ್ನಂದ್ರ ಬಹಳ ಚಂದ ಕಾಣ್ತೈತಿ. ನೋಡೋಣ ಆತಂದ್ರ ರಾತ್ರಿ ಮತ್ತೆ ಇಂಥದ ಒಂದ್ ಬ್ಯಾರೆ ಹಾಕಕ್ ಬರ್ತೈತಿ. ಯವ್ವ ಲಕ್ಷ್ಮಕ್ಕ, ಏನ್ ಮಸ್ತ್ ರಂಗೋಲಿ ಹಾಕಿ ಬಾಕ್ಲಕ್ ನೋಡ. ಬಾಕ್ಲಿ ತೋರಣ ಎಷ್ಟ್ ಮಸ್ತ್ ಮಾಡಿ ಕಟ್ಟಿದ್ವಿ. ಅಲ್ಲ ಏನ್ ರಂಗೋಲಿ ಭಾರಿ ಮಸ್ತ್ ಹಾಕಿ ಬಿಡುವ. ನಿಮ್ ಮನಿ ಕಡೆ ನೋಡಿದ್ನಿ ಅಂದ್ರ ರಂಗೋಲಿ ಗೋಣ್ ಕೆಳಗ್ ಹಾಕ್ದವ್ರ ಮ್ಯಾಲ್ ಮಾಡಕನ ಮನ್ಸ್ ಬರಂಗಿಲ್ಲ ಅಂತ ಮಸ್ತ್ ರಂಗೋಲಿ ಹಾಕಿ ಅಲ್ಲ ಲಕ್ಷ್ಮಕ್ಕ. ಭಾರಿ ಅಂದ್ರ ಭಾರಿ ಆಗತ್ ಬಿಡವ. ಕರೇನ ಯವ್ವ, ನನಗೂ ಹೇಳ್ಕೊಡ ಯವ್ವ ಹಿಂಗ್ ರಂಗೋಲಿ ಹಾಕೋದ. ಅಯ್ಯ ಗಿರ್ಜಿ ಬಾಲೆ ಎದ್ರೇನ? ಹ್ಞೂನವ ಎದ್ದಿ ನೋಡು. ನೀನೇನವ ನಾವ್ ಹೇಳೋ ಮಟ ಅಂದ್ರ ಮಸ್ತ್ ಗಿಲಿ ಹಚ್ಚಿ ನೀರ್ ಕಾಸಕ್ಕಿತ್ತು. ಆಮೇಲೆ ತೋರಣ ಗಿರ್ಣ ಕಟ್ಟಿ ಅಂಗಳ ಕಸ ಹೊಡುದು ಮತ್ತ ಇಂತ ಚಂದ ರಂಗೋಲಿ ಹಾಕಿದ್ವಿ ಅಲ್ವಾ. ಯವ್ವ, ನನಗ ರಂಗೋಲಿ ಹಾಕೋದಂದ್ರ ಬಾಳ ಇಷ್ಟ ಬಿಡ್ಲಪ್ಪ. ನೀರ್ ಬಿಟ್ಟಾಗ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೈತಲ್ಲ, ಹಿಂಗಾಗಿ ಬ್ಯಾಸರ ಮಾಡ್ಕೊಂಡ್ ಹಾಕಕನ ಹೋಗಂಗಿಲ್ಲ ನಾನು. ಎಷ್ಟ್ ಚಂದ ಆಗೈತಲ್ಲ ರಂಗೋಲಿ. ನನಗೂ ನೋಡಾಕತ್ತಂದ್ರ ನೋಡ್ಬೇಕಂತ ಅನ್ಸಾತೈತ್ ನೋಡ್ಲೆ. ನಾನು ನಿನ್ನೆ ಮಕ್ಕಳಿಗೆ ಲೇಟ್ ಆಗ್ಬಿಡುತ್ತೆ ಲಕ್ಷ್ಮಕ್ಕ. ಹಿಂಗಾಗಿ ನಮ್ ಕಡೆಗೆ ನಿನ್ನೆ ರಾತ್ರಿ ಲೇಟ್ ಆಗಿ ನೀರ್ ಬಿಟ್ಬಿಟ್ಟಿದ್ನೆ ಅವ. ಹಿಂಗಾಗಿ ಮಕ್ಕಳೋದ್ ಲೇಟ್ ಆಗ್ತ. ಈಗ ಎಚ್ಚರ ಆತ್ ನೋಡು, 6 ಗಂಟೆ ಆಗೈತಿ. ಈಗ ಪಟ ಪಟ ಎಲ್ಲ ಮಾಡ್ಕೋಬೇಕವ. ನಾನು ಎಲ್ಲ ಮಾಡ್ಕೊಂಡು ಅದೇನ ಮತ್ತೆ ನೀನು ಕರ್ದಿಯಲ್ಲ, ಮತ್ತೆ ಆಮೇಲೆ ಬರ್ತೀನಂತೆ. ಹೋಗಿರ್ಸಿ ಮತ್ತೆ ಇಲ್ಲೇ ಬಾ, ಮತ್ತೆ ಊಟಕ್ಕೆ ಮತ್ತೆ ಎಲ್ಲಾರಿಗೂ ಹೇಳೇನ್. ಮತ್ತೆ ಅಲ್ಲಿ ಮನೆಯಾಗ ಏನು ಅಡಿಗೆ ಪಡಿಗೆ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಮತ್ತೆ. ಅಯ್ಯ ಇಲ್ಲಿ ತಗೋರ ಲಕ್ಷ್ಮಕ್ಕ, ಅಷ್ಟ ನಾನು ಜಾಸ್ತಿ ಏನು ಇದನ್ನ ಮಾಡಂತಿಲ್ಲ. ಇದು ಗೋಧಿ ಹುಗ್ಗಿ ಮಾಡ ಅಂತೀನಿ, ಅದ ಅಷ್ಟೇ ಅಡಿಗೆ ಬಿಡ್ಬಿಡ್ತೇನೆ. ಗೋಧಿ ಹುಗ್ಗಿ ಆಮೇಲೆ ಇದು ದೇವ್ಗೆಲ್ಲ ಅಂತೂ ಮಾಡೇ ಮಾಡ್ತದ. ಮತ್ತೆ ಊಟಕ್ಕೆ ವರ್ಷ ನೀನ ಕರಿತೀಯಲ್ವ, ಮತ್ತೆ ಹಿಂಗಾಗಿ ಇಲ್ಲೇ ಬರೋದು ನೋಡು.
ಉಣ್ಲಕ್ಕ ಆತ ಇದೊಂದಿಷ್ಟ ಆತಂದ್ರ ಒಳಗಿನ ಮನೆಗಿನ ಎಲ್ಲ ಒರೆಸ್ಕೊಂಡೇನಿ ನಿನ್ನ ಅಡ್ಗಿ ಕುಂದ್ರಬೇಕು ನೋಡಿ. ಜಳಕ ಮಾಡಿ ಬರ್ತೀನಿ, ಜಳಕ ಮಾಡಿ ಬಂದೇಕಿನ ಅಡ್ಗಿ ಕುಂತ್ ಬಿಡ್ತೇನೆ ನೋಡಿ. ಆಮೇಲೆ ಹುಡುಗರು ಆದ್ಮೇಲೆ ಅವ್ರಿಗೆ ಒಂದಿಟ್ಟು ಮೈಗೆ ಎಣ್ಣೆ ಹಚ್ಚಿದ್ನಂದ್ರೆ ಹೋಗಿ ಪಾಪ ಜಳಕ ಮಾಡ್ತಾವ. ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ಮಾಡ್ಕೊ. ನಾನು ಸಕ್ರೆ ಚಾಪಿ ತರಾಕೊಂತೀನಿ, ತಗೊಂಡು ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊತೀನಿ ತಗೋ. ಆಯ್ತು ತಗೋ ಹಂಗಿದ್ರೆ. ಆತ ರಂಗೋಲಿ ಅಂತ ಆತ ಹೋಗ್ತೇನೆ, ಒಳಗೆ ಹೋಗಿ ಕರೆಕ್ಟ್ ಜಳಕ ಮಾಡಿ ಇನ್ನು ಅಡುಗೆ ಬರ್ತೇನೆ. ಹಾಲು ಎಲ್ಲಿ ಉಪ್ತಾವ ಏನೋ ಅಂತ ಮಾಡಿದ್ನಿ, ಹಾಲು ಉಪ್ಪಿಲ್ಲ, ಇನ್ನೂ ಬಿಸಿ ಆಗತ್ತವು. ಜಳಕನೂ ಆದ್ಕಂಡು ಪಟ್ ಪಟ್ ಅಡ್ಗಿಗೆ ಒಂದು ಇಡ್ತೇನೆ ತಡಿ, ಒಂದು ಚಾ ಮಾಡ್ಕೊಂಡು ಕುಡಿತೇನೆ ಮದುವೆ. ಮತ್ತೇನು ಅಡ್ಗೆ ಕುಂತನಪ್ಪ ಅಂತಂದ್ರ ಈ ಚಾ ಕುಡಿಯಾಕನೂ ಆಗಂಗಿಲ್ಲ ನನಗೆ. ಚಾ ಕುಡ್ದನ ಕುಂತ್ಬಿಡ್ತೇನೆ. ಚಾಕೊಂದಿಟ್ಟೇನಿ, ಚಾಕೊಂದು ಕುಡಿದೆ, ಚಾ ಒಂದು ಕುಡಿದ ಮುಂದಿನ ತರಿಸಿದೆ. ಒಂದಿಟ್ಟು ಎಣ್ಣೆ ಕಾಯಿಸಿ ಇಡ್ತೇನೆ ತಡಿ ಹುಡುಗರಿಗೆ. ನಾನೇನು ನಿನ್ನೆ ಹಚ್ಕೊಂಡಿದ್ನಿ ಎಣ್ಣೆ, ಹಂಗ ಬುಟ್ಟಾಗ ಒಂದು ಎಣ್ಣೆ ಹಾಕೊಂಡು ಜಳಕ ಮಾಡಿ ಬಂದೀನಿ. ಬೇವಿನ ತಪ್ಪಲ ಹಾಕೊಂಡು ಬೇವಿನ ತಪ್ಪಲ ತೆಗೆದಿಡ್ತೇನೆ ತಡಿ, ತೆಗೆದಿಟ್ಟು ಆಮೇಲೆ ಮತ್ತೆ ಹುಡುಗರು ಮತ್ತೆ ಹಂಗ ಹೋಗ್ಬಿಡ್ತಾವ. ಎಣ್ಣೆನೂ ಕಾಯಿಸಿ ಇಟ್ಬಿಡ್ತೇನೆ, ಇಲ್ಲೇ ಇಟ್ಟಂದ್ರೆ ಜಳಕ ಕಾಯ್ತೈತಿ. ಬೇವಿನ ತಪ್ಪಲಾನು ತೆಗೆದಿಟ್ಟೇನೆ ಇಟ್ಟಾಗ. ಹುಡುಗರು ಹೋಗಕತ್ರ ಒಂದ್ ಎರಡೆರಡು ಕಡ್ಡಿ ಕೊಟ್ಟು ಕಳಿಸ್ತೇನೆ. ಎಣ್ಣೆನೂ ಕಾಯಿಸಿಟ್ಟೇನಿ, ಅವು ಯಾಕಂದ್ರೆ ಒಂದಿಟ್ಟ ಎಣ್ಣೆ ಅದು ಹಚ್ಚಿಬಿಡ್ತೇನೆ ಹುಡುಗರು. ಯವ್ವ ಏನ್ ಅಂತೀನಿ ನಾನು ಇನ್ಯಾರ ಹೇಳಿದ್ದೆ ಇಲ್ಲ ರಂಗೋಲಿ ಹಾಕ್ತೇನಂತ, ಮತ್ ನೀನ ಹಾಕ್ಬಿಟ್ಟಿ ಎಲ್ಲ ರಂಗೋಲಿ. ಅಯ್ಯೋ ನನ್ ಮಗಳ ಎದ್ದೇನವ, ಬಾರ ನನ್ ಮಗಳ ಬಾ. ನೀನ್ ಎದ್ದೆ ರಂಗೋಲಿ ಹಾಕೊಂಬಿಟ್ಟ ಅಂದ್ರೆ ಲೇಟ್ ಆಗ್ಬಿಡ್ತಿತ್ತಾವ. ಹಿಂಗಾಗಿ ನಾನ ಮುಂಜಾನೆ ಎದ್ದಿದ್ನಲ್ಲ ಹಾಕ್ಬಿಟ್ನಿ. ಸಂಜಿಕೆ ಏನೈತಲ್ಲ ನೀನ ರಂಗೋಲಿ ಹಾಕೊಂತಿ ಅಂತ ಬಾವ ಬಾ, ನಿನ್ಗ ಮಸ್ತಂಗೆ ಎಣ್ಣೆ ಅದು ಹಚ್ತೇನೆ, ಮೈಗೆಲ್ಲ ಎಣ್ಣೆ ಹಚ್ತೇನೆ. ಪಟ ಪಟ ಎಣ್ಣೆ ಅದು ಹಚ್ಕೊಂಡು ನೀರ್ ಕಾಸೇನಿ, ನೀರ್ ಹಾಕ್ತೇನೆ, ಬೇವಿನ ತಪ್ಪಲ ಅದು ಹಾಕೊಂಡು ಮಸ್ತಂಗ್ ಜಳಕ ಮಾಡಂತಿ ಅಂತ ಬಾ. ಸಂಜಿಕ್ ನಾನ ಹಾಕ್ತಿರ್ತಿ ನೋಡ, ಮತ್ ನೀನ ಸಂಜಿಕ್ ನಾ ಅಲ್ಲೋಗೇನಿ ಇಲ್ಲೋಗೇನಿ ಮಕ್ಕೊಂಡೇನಿ ಅಂತೇಳಿ ಮತ್ ನೀನ ಹಾಕಕ್ ಹೋಗ್ಬೇಡ ನೋಡು. ಮತ್ತೆ ಇಲ್ಲ ತಗೋರ ನನ್ ಮಗಳ, ನೀನ ಹಾಕೊಂತಿ ಅಂತ. ಈಗ ಮುಂಜಾನೆ ಥಂಡೊಂದಿತ್ತಲ್ಲ ನನ್ ಮಗಳು ಮತ್ ಥಂಡಾಗ ಎದ್ದೇಳ್ತೈತಿ, ಕುಂತೊರಕ್ ಆಗ್ತೈತಂತ ನಾನು ಹಾಕಿದ್ನೆ. ಬಾವ ಎಣ್ಣೆ ಕಾಯಿಸ್ತೇನೆ, ಪಟ್ ಪಟ್ ನಿಂದ ಮುಗಿಸಿದ್ನಂದ್ರ ನಾ ಒಂದಿಟ್ಟು ಚಾ ಕುಡಿದು ಅಡಿಗೆ ನಿಂದ್ರಬೇಕು ಪಟ್ ಪಟ್. ತಮ್ಮ ಮಕ್ಕೊಂದಾನ ನೀನು? ಅವ್ನು ಇನ್ನ ಎದ್ದೇಳ ಅಂತಿಲ್ಲ ನೋಡು, ಮಕ್ಕೊಂದಾನ. ಅವ್ನ್ ಮಕ್ಕೊಂದ್ರ ಮಕ್ಕಳೆಲ್ಲ ಬಿಡ, ಇವ ಎದ್ನಂದ್ರ ಬಾಳ ಕಿರಿಕಿರಿ ಮಾಡ್ತಾನ. ಕಡೆ ನೀ ಜಳಕ ಮಾಡಿ ಮುಗಿಸ್ಕೊಂಡ್ ಬಿಡುವ ನೀನು. ಆಯ್ತು ಬಾರವಾ, ಮಸ್ತಂಗೆ ಎಣ್ಣೆ ತಲೆಗೆ ಮೈಗೆಲ್ಲ ಹಚ್ಚಿಡ್ತೀನಿ. ಮಸ್ತಂಗೆ ಬಿಸಿ ಬಿಸಿ ನೀರ್ ಹಾಕೊಂಡು ಬೇವಿನ ತಪ್ಪಲಾಗ ಹಾಕೊಂಡು ಮಸ್ತಂಗ್ ಜಳಕ ಮಾಡ್ಬಿಡು. ಆಯ್ತು ಮಾಡಿ ಹಂಗ ನಾನು ಹೊಸ ಅರ್ಬಿ ಹಾಕೊಂತೇನೆ ನೋಡ್. ಮತ್ತೆ ಇಷ್ಟು ಮುಂಜಾನೆ ಏನ್ ಮಾಡ್ತೀವಿ ಹೊಸ ಅರ್ಬಿ ಹಾಕೊಂಡು? ನಾ ಪೂಜೆ ಟೈಮಿಗೆ ನಿನಗ್ ಕೊಡ್ತೇನಂತ ಹಾಕೊಂಡಂತ ಬಿಡು, ಮತ್ತೆ ರೆಡಿ ಮಾಡ್ಕೊಂಡ್ಬಿಡ್ತೀವಲ್ಲ. ಇಲ್ಲ ನೋಡು, ನನಗೆ ಹೊಸ ಅರ್ಬಿನ ಕೊಡ್ಬೇಕು ನೋಡ್ ನೀನು, ಅಂದ್ರ ಜಳಕ ಮಾಡಿಕ್ಕಿಲ್ಲ ಅಂದ್ರೆ ಮಾಡಲ್ಲ ನೋಡು. ಆಯ್ತು ಬಿಡುವ, ಹಂಗಿದ್ರೆ ಹೊಸ ಅರ್ಬಿನ ಹಾಕೊಂಡ್ಬಿಡಂತೆ ಅಂತ ಅದ್ರ ರಾಡಿ ಅದು ಮಾಡ್ಕೊಳಕ್ ಹೋಗ್ಬೇಡ ಏನ. ಆಯ್ತು ಈಗ ನಾನು ನೀವ್ ಓದಿ ಅಂತಂದ್ರೆ ಜಾಸ್ತಿ ನಾನು ಪಟ್ ಪಟ್ ಅಡಿಗೆ ಅದು ಮಾಡ್ಕೊತೇನೆ. ಏನ್ ಮಾಡ ಆಂಟಿ ಅಡುಗೆಗೆ? ಇವತ್ತ ಹೋಳಿಗೆ, ಬದ್ನಿಕಾಯಿ ಪಲ್ಯ, ಅನ್ನ, ಕಟ್ಟಿನ ಸಾರು, ಆಮೇಲೆ ಇದು ಬಜ್ಜಿ, ಮಿರ್ಚಿ ಬೇಡ ಬಜ್ಜಿ, ಇದನ್ನೆಲ್ಲ ಮಾಡ ಅಂತೀನಿ ನೋಡುವ. ಮತ್ತೆ ಈಗ ನಂಗೆ ನಾಷ್ಟಕ್ಕೆ ಏನ್ ಕೊಡ್ತೀನಿ ನಾನು? ನಾಷ್ಟಕ್ಕೆ ನಿಮ್ಮಪ್ಪ ಬರೋವಾಗ ಪೂರಿ ತರ್ತೇನೆ ಅಂತ ಹೇಳ ನೋಡ. ನಿಮ್ಮಪ್ಪ ಬಂದ್ಮೇಲೆ ಪೂರಿ ತಂದು ಕೊಡ್ತಾನೆ. ಚಾನು ಪೂರಿ ತಿನ್ಸಿ, ಚಾ ಜಾಸ್ತಿನ ಮಾಡಿರ್ತೇನೆ. ಈ ಪೂರಿ ತರ್ತಿತ್ತು ಕಕ್ಕ ಆಯ್ತದ ಅಂತಿದ್ರೆ ನಂಗ್ ಮೂರ್ಬೇಕು ನೋಡು. ಆಯ್ತು ತಗೋ, ನಿಮ್ಮ ಒಟ್ಟಿಗೆ ಎಷ್ಟು ಹಿಡಿಸ್ತೈತೆ ಅಷ್ಟು ತಿನ್ರಿ. ಆಹಾ ಇಷ್ಟ ಆರಾಮ್ ಅನ್ಸಾಂತೈತಿ, ಕಲಿಯೋದು ಮಸ್ತ್ ಅನ್ಸಾತೈತಿ ನೋಡ್ಮ. ಹೌದಾ, ಆಯ್ತು ತಗೋ. ಅಲ್ಲಿ ಇದನ್ನ ಹಚ್ಚೇನಿ ನೋಡಿ, ಇದನ್ನ ಇಟ್ಟೇನಿ ಏನವ ಅದ ಬೇವಿನ ತಪ್ಪಲ ಇಟ್ಟೇನಿ. ಅದನ್ನೆಲ್ಲ ತಗೊಂಡು ಒಂದ್ 2 ಕಡ್ಡಿ ತಗೊಂಡು ನೀರ್ ಹಾಕೊಂಡು ಜಳಕ ಮಾಡಿ ಬಿಸಿನೀರ್ ಹಾಕೊಡ್ತೀನಿ. ನಡಿ ಸರಿ ಹಿಂದೆ ಸರಿ ನೋಡಲ್ಗ, ನನ್ ಸೀರೆಗೆಲ್ಲ ಮಾಡ ಅಂತೀನಿ ನೀನು. ಈಗರ ಜಳಕ ಮಾಡಿ ಕುಂತೇನಿ ನಾನು. ಆಯ್ತು, ನೀ ಇಷ್ಟು ಜಳಕನ ಮಾಡಿದ? ಹ್ಞೂನಯ್ಯವ್ವ, ಮತ್ತೆ ಜಳಕ ಮಾಡಿ ಅಡಿಗೆ ಮಾಡ್ಬೇಕಲ್ಲ, ಏನ್ ಹಂಗ ಮಾಡ್ಲ ಮತ್ತೆ ಅಡಿಗೆ ದೊಡ್ಡ ಜಳಕ ಮಾಡಿ ಕುಂತೇನಿ. ನಡಿ ನಡಿ ನೀನು ನೀರ್ ಹಾಕ್ತೇನೆ ನಡಿವಾ, ಟೈಮ್ ಆಗ್ತೈತಿ ಮತ್ತೆ. ಆಯ್ತು ತಗೋ.
ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಏನೆಲ್ಲ ಯುಗಾದಿ ಹಬ್ಬದ ಕೆಲಸ ಇರ್ತೈತೆ ನಮ್ಮ ಮನೆ ಒಳಗಂತೂ ಅದನ್ನ ಶೇರ್ ಮಾಡ್ಕೊಂಡೇನ್ರಿ ನಿಮ್ ಜೊತೆಗೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಅಡಿಗೆ ಎಲ್ಲ ಏನೆಲ್ಲ ಮಾಡ್ತೀನಲ್ಲ ಆಗ ಆಲ್ರೆಡಿ ಹೇಳ್ಬಿಟ್ಟೇನೆ ನಾನು. ಅಂದ್ರೆ ಅದೆಲ್ಲ ಯಾವ ತರ ಇರ್ತೈತಿ ವಿಡಿಯೋ, ಮತ್ತೆ ನನ್ನ ಜೊತೆಗೆ ಅಡಿಗೆ ಮಾಡೋ ಯಾರ್ಯಾರು ಬಂದು ಜಾಯಿನ್ ಆಗ್ತಾರ ಅದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಿ ಅಂತ. ಇವತ್ತು ಸಾಯಂಕಾಲ ನಾ ವಿಡಿಯೋ ಹಾಕ್ತೀನಿ. ಇವತ್ತು ಎರಡು ವಿಡಿಯೋ ಬರ್ತೈತಿ, ಇದೊಂದು ಮತ್ತೆ ಇನ್ನೊಂದು ಅಡಿಗೆ ಮಾಡೋದೊಂದು. ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಸಿಗ್ತೇನ್ರಿ ಮತ್ ನೆಕ್ಸ್ಟ್ ವಿಡಿಯೋ ಒಳಗೆ.